ಸರ್ ನಮಸ್ಕಾರ ಸರ್. ನಮಸ್ಕಾರ. ಓ ನೀವಾ? ಕೂತ್ಕೊಳ್ಳಿ. ಸರ್ ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ಕೆ ಬಂದಿದ್ದೀವಿ ಸರ್. ಅವ್ರು ಯಾವ ತಪ್ಪು ಮಾಡಿಲ್ಲ. ರೀ ನೀವೇನು ಆಟ ಆಡ್ತಾ ಇದ್ದೀರಾ? ನಿಮ್ಮ ಮನಸ್ಸಿಗೆ ಬಂದ ಕಂಪ್ಲೇಂಟ್ ಕೊಟ್ಟು ಇಷ್ಟ ಬಂದ ವಾಪಸ್ ತೊಗೊಳಕ್ಕೆ ಏನು ತಿಳ್ಕೊಂಡಿದ್ದೀರಾ ನೀವು? ಸರ್ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಬಿಟ್ಬಿಡ್ಬೋದಾಯಿತು. ಆದರೆ ಅವ್ರು ಯಾವ ತಪ್ಪು ಮಾಡೇ ಇಲ್ಲ ಸರ್. ಅದು ಗೊತ್ತಾದ ಮೇಲೂ ಹೇಗೆ ಸರ್ ಸುಮ್ಮನೆ ಇರೋಕ್ಕಾಗುತ್ತೆ? ಅಲ್ಲ ರೀ, ಅವಾಗ ಅವ್ರು ತಪ್ಪು ಮಾಡಿದ್ರು ಅಂತ ನೀವೇ ತಾನೇ ಹೇಳಿದ್ದು. ಈಗ ತಪ್ಪು ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಿ? ಹೌದು ಸರ್, ನಾನು CCTV ಫುಟೇಜ್ನ ಚೆಕ್ ಮಾಡಿ ನೋಡಿದಾಗ ಗೊತ್ತಾಯಿತು. ಯಾವುದಕ್ಕೂ ಫುಟೇಜ್ ಇರಲಿ ಅಂತ ನನ್ನ ಮೊಬೈಲ್ಗೆ ಹಾಕೊಂಬಂದಿದ್ದೀನಿ ಸರ್. ಪರವಾಗಿಲ್ಲ. ಕಂಪ್ಲೇಂಟ್ ಕೊಟ್ಟಿರೋ ನೀವೇ ಬಂದು ದೂರ ವಾಪಸ್ ತಗೊಳ್ತೀನಿ ಇವಾಗ ನಮಗೇನು? ರೀ ಕಾನ್ಸ್ಟೇಬಲ್, ಅವ್ರನ್ನೋ ಕರ್ಕೊಂಬನ್ರಿ. ನೋಡಿಮ್ಮ, ಇವ್ರು ನಿಮ್ಮ ಮೇಲೆ ಕೊಟ್ಟಿರೋ ಕಂಪ್ಲೇಂಟನ್ನು ವಾಪಸ್ ತೊಗೊಂಡಿದ್ದಾರೆ. ನೀವು ಈ ಬುಕ್ಕಲ್ಲಿ ಸೈನ್ ಮಾಡಿಬಿಟ್ಟು ಹೋಗಿ. ಸರ್ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಆ ಹೆಂಗ್ಸ್ ಹೇಳಿದ್ಲು ಅಂತ ಕೇಳಿ ಹಿಂದೆ ಮುಂದೆ ನೋಡದೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ತಪ್ಪು ಮಾಡಿಬಿಟ್ಟೆ. ಆ ಹೆಂಗ್ಸು ಉದ್ದೇಶಪೂರ್ವಕವಾಗಿ ಈಗ ಮಾಡಿದ್ದಾಳೆ. ಆದರೆ ಯಾಕೆ ಹೀಗೆ ಮಾಡಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಅವಳು ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ಲು ಅಂತ ನನಗೂ ಗೊತ್ತಿಲ್ಲ ಸರ್. ಅಲ್ಲಮ್ಮ, ಅವಳಿಗೂ ನಿನಗೂ ಏನು ಸಂಬಂಧ? ಇದಕ್ಕೆ ಮುಂಚೆ ನೀನು ಅವಳೆಲ್ಲರೂ ನೋಡಿದ್ಯಾ? ಇಲ್ಲ ಸರ್, ಆ ಹೆಂಗ್ಸ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವರನ್ನ ನೋಡಿದ್ದು ಇವತ್ತೇ ಮೊದಲು. ಆದರೂ ಅವಳು ಯಾಕೆ ಹಾಗೆ ಮಾಡಿದ್ಲು? ಹೋಗ್ಲಿ ಬಿಡಿ ಸರ್, ಅವ್ರವ್ರು ಮಾಡಿದ ಪಾಪನ ಅವ್ರವ್ರು ಅನುಭವಿಸ್ತಾರೆ. ಆಯಿತು ಬಿಡಮ್ಮ, ಅದನ್ನೆಲ್ಲ ಮರೆತು ನಾಳೆಯಿಂದ ಕೆಲ್ಸಕ್ಕೆ ಬರಮ್ಮ. ಕ್ಷಮಿಸಿ ಸರ್, ನಾನು ಬರಲ್ಲ. ನಿನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತಮ್ಮ. ಆದರೆ ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತಲೇ ನಾನು ಇಲ್ಲಿಗೆ ಬಂದಿದ್ದು. ದಯವಿಟ್ಟು ನಾಳೆಯಿಂದ ಕೆಲ್ಸಕ್ಕೆ ಬಾಮ್ಮ. ಸರ್, ನೀವಿಷ್ಟು ದೊಡ್ಡ ವ್ಯಕ್ತಿಯಾಗಿ ನನ್ನ ನಿರಪರಾಧಿ ಅಂತ ಬಿಡಿಸೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಲ್ಲ, ತುಂಬ ಥ್ಯಾಂಕ್ಸ್ ಸರ್. ಒಂದು ಸಾರಿ ಕಳ್ಳಿ ಅಂತ ಆಪಾದನೆ ಹೊತ್ಕೊಂಡು 10 ಜನರ ಮುಂದೆ ಮರ್ಯಾದೆ ಕಳ್ಕೊಂಡು ಮತ್ತೆ ಅದೇ ಜಾಗದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಮುಜುಗರ ಅನಿಸುತ್ತೆ ಸರ್. ರೀ, ಸತ್ಯನ ಮುಚ್ಚಿಟ್ಟು ನಟಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಅದು ನನ್ನ ಕೈಯಿಂದ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಷ್ಟೊತ್ತು ನಾನು ಹೇಳಿರೋದ್ರಲ್ಲಿ ಅರ್ಧ ಸತ್ಯ ಇದೆ, ಇನ್ನರ್ಧ ಸುಳ್ಳಿದೆ. ತಂದೆ ಸಮಾನ ಅಂತ ತಿಳ್ಕೊಂಡಿದ್ದ ಫ್ಯಾಕ್ಟ್ರಿ ಓನರು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನನ್ನನ್ನಷ್ಟೇ ಅಲ್ಲ ರೀ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಎಲ್ಲ ಹೆಣ್ಮಕ್ಳನ್ನು ಅದೇ ದೃಷ್ಟಿಯಿಂದ ನೋಡ್ತಾ ಇದ್ದ. ನಾನು ಅವನ ತಪ್ಪನ್ನು ಅವನಿಗೆ ಅರ್ಥ ಮಾಡಿಸೋದಕ್ಕೆ ಹೋದೆ. ಅವನು ಬದಲಾದ ಹಾಗೆ ನಡ್ಕೊಂಡ. ಆಮೇಲೆ ನನ್ನ ಕೆಲಸದಿಂದ ತೆಗೆದುಹಾಕಿ ಅದು ನಾಟಕ ಅಂತ ತೋರಿಸ್ದ. ನಿಮಗೆ ಹೇಳಿದಾಗೆ ನನಗೆ ಒಡವೆ ಅಂಗಡಿಯಲ್ಲಿ ಕೆಲಸ ಸಿಕ್ತು ರೀ. ಆದರೆ ಆಮೇಲೆ ಆ ಮೀರಾ ನನಗೆ ಕಳ್ಳಿ ಪಟ್ಟ ಕಟ್ಟಿ ನನ್ನ ಅರೆಸ್ಟ್ ಮಾಡಿಸಿದ್ಲು. ಜೀವನದಲ್ಲಿ
ಮೊದಲನೇ ಸಾರಿ ಜೈಲಿಗೆ ಹೋಗೋಗಾಯ್ತು ರೀ. ತುಂಬಾ ದುಃಖ ಆಯ್ತು. ಒಂದಲ್ಲ ಒಂದಿನ ಇದಕ್ಕೆಲ್ಲ ಅನುಭವಿಸ್ತಾಳ್ರಿ. ಆ ಸಾಯಿನಾಥ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅಂದ್ರೆ ಮುಂದೆ ಖಂಡಿತ ಒಳ್ಳೇದು ಮಾಡ್ತಾನೆ. ನನ್ನ ಮಕ್ಕಳು ಎಷ್ಟು ಬದಲಾಗಿದ್ದಾರೆ. ಈ ಬಡತನ ಅವ್ರನ್ನ ಎಷ್ಟು ಬದಲಾಯಿಸಿದೆ. ಯಾವಾಗಲೂ ತುಂಟತನದಿಂದ ಕಿತ್ತಾಡ್ತಾ ಸಂತೋಷವಾಗಿದ್ದವ್ರು ಈಗ ಅವ್ರ ತುಂಟತನನ ಮರ್ತಿದ್ದಾರೆ. ಆ ಮೀರಾ ನನ್ನ ಮಕ್ಕಳ ಸಂತೋಷನ ಕಿತ್ಕೊಂಡಿದ್ದಾಳೆ. ನನ್ನ ಮಕ್ಕಳು ಯಾವಾಗ ಮೊದಲಿನ ಹಾಗೆ ಸಂತೋಷವಾಗಿರ್ಬೇಕು. ಮಮ್ಮಿ ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ನೀವಾಗೆ ರೆಡಿ ಆಗ್ತಾ ಇದ್ರಲ್ಲ ಅದನ್ನ ನೋಡಿ ತುಂಬ ಖುಷಿಯಾಗಿ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಅನಿ ಐಶು, ನಿಮಗೆ ಬೇಕಾಗಿರೋ ಬುಕ್ಸು, ಊಟದ ಬಾಕ್ಸು ಎಲ್ಲ ಇಟ್ಟಿದ್ದೀನಿ. ಊಟ ಸ್ವಲ್ಪನೂ ಮಿಕ್ಕಿಸ್ಬಾರ್ದು, ಸರಿನಾ? ಈಗ ಟೈಮ್ ಆಯಿತು, ಬನ್ನಿ. ಅಯ್ಯೋ ಮಮ್ಮಿ, ಆಗ್ಲೇ ಎಲ್ಲ ಮರ್ತೋದ್ಯಾ? ಏನು ಮರ್ತಿದ್ದೀನಿ? ಏನು ಮರ್ತಿಲ್ಲ ಕಣೋ, ಎಲ್ಲ ಬುಕ್ಸು ಇಟ್ಟಿದ್ದೀನಿ, ಬೇಕಾದ್ರೆ ನೋಡ್ಕೋ. ಅಯ್ಯೋ ಪೆದ್ದ ಮಮ್ಮಿ, ಡೈಲಿ ನೀನ್ ನಮ್ ಜೊತೆ ತಾನೇ ಕೆಲ್ಸಕ್ಕೆ ಬರ್ತಿದ್ದಿದ್ದು, ಇವತ್ತು ಯಾಕೆ ಬರ್ತಿಲ್ಲ? ಕೆಲಸ ಅದು ಡೈಲಿ ಲೇಟ್ ಆಯ್ತು ಅಂತ ನೀನ್ ನಮಗ್ ಬೈತಿದ್ದೆ, ಇವತ್ತು ನೀನೇ ಲೇಟ್ ಮಾಡ್ತಿದ್ಯಾ. ಮಮ್ಮಿ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ, ಬೇಗ ಬಾ. ಒಂದೇ ನಿಮಿಷ ಬಂದ್ಬಿಡ್ತೀನಿ. ಮಕ್ಕಳಿಗೆ ನನಗೆ ಕೆಲಸ ಹೋಗಿರೋ ವಿಷಯ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಾಗೋದು ಬೇಡ. ಅವ್ರ ಜೊತೆ ನಾನು ಕೆಲ್ಸಕ್ಕೆ ಹೋದಾಗ ಹೋಗಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ನೀವು ಹುಷಾರು. ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶೈತಾನಿ ನಾಮಾನಿ ತ್ರಿಸಂಖ್ಯಂ ಯಪ್ಪಟೇನ್ನರಃ ನ ಚ ವಿಘ್ನಭಯಂತಸ್ಯ ಸರ್ವಸಿದ್ಧಿಕರಂ ಪ್ರಭು. ಅಮ್ಮ ಜಾನಕಿ, ಜಾನಕಿ, ನಿನ್ ಗಂಡ ಇಲ್ಲಮ್ಮ? ಮಾವ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಮಾವ. ಜಾನು, ಸ್ನಾನ ಮಾಡ್ಕೊಂಡು ಹೀಗೇನ ಬರೋದವನ? ಆ ತಲೆಹರಟೆ ನಿನ್ ಮುದ್ದು ಮೈದಿನ ಇಲ್ಲೋದ?